ಇವತ್ತು ಮಾವಿನಕಾಯಿ ರಸದ ಜೊತೆ ಊಟ ಮಾಡ್ತಾರಲ್ಲ ದೋಸೆ ಅಂತ ಅವು ಯಾವ ರೀತಿ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 2 ಗ್ಲಾಸು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಅಳತೆಯಿಂದ 2 ಗ್ಲಾಸು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಯಾವುದನ್ನ ತೊಗೊಂಡು ಒಂದೇ ಅಳತೆ ತೊಗೊಳ್ಳಿ, 2 ಸರಿನೂ ತೊಗೋಬೇಕು. 2 ಸರಿ ತೊಗೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. 2 ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಗ್ಲಾಸು, 2 ಗ್ಲಾಸು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ನಾವು ಒಂದೇ ಗ್ಲಾಸನ್ನು ಯೂಸ್ ಮಾಡಿದ್ದೀನಿ. ಈಗ ಇದರಲ್ಲಿ ಗೋಧಿ ಹಿಟ್ಟಿದೆ, ಆಮೇಲೆ ಕಡಲೆಬೇಳೆ ಹಿಟ್ಟು ಹಾಕ್ಕೋಬೇಕು. ಇದರಲ್ಲಿ ಈ ರೀತಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಅಚ್ಚ ಖಾರದ ಪುಡಿ 1 ಟೀ ಸ್ಪೂನು, ಅರಿಶಿಣ ಒಂದು ಸ್ವಲ್ಪ, ಕುಟ್ಟಿರುವ ಅಜಿವಾನು, ಉಪ್ಪು ರುಚಿ ತಕ್ಕಷ್ಟು ಸ್ವಲ್ಪ. ಆಮೇಲೆ ಇದು ಕಡಲೆಬೇಳೆ ಹಿಟ್ಟು ಇರುತ್ತಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಇದು ಹಾಕ್ಕೋಬೇಕು, ಹಿಂಗೆ ಹಾಕ್ಕೋಬೇಕು. ಕಡಲೆಬೇಳೆ ಹಿಟ್ಟು ಇರ್ತದಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಭಾಳ ತೆಳುವಾಗಿ ಕಲಿಸ್ಕೋಬಾರ್ದು, ಭಾಳ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿ ಮೊದಲೆಲ್ಲ ಹಾಕ್ಕೊಂಡ್ಮೇಲೆ ಹ್ಯಾಂಡ್ ವಿಸ್ಕರ್ ಇರ್ತದಲ್ಲ, ಅದನ್ನು ತೊಗೊಂಡು ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಎಲ್ಲನೂ ಮೊದಲು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಆಮೇಲೆ ಒಮ್ಮೆಗೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೋಬೇಕು ಎಲ್ಲನೂ. 1 ಗಂಟೆ ಇರ್ಲಾರ್ದಂಗೆ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ತೋರಿಸ್ತೀನಿ ಯಾವ ಅದಕ್ಕೆ ಕಲಿಸ್ಕೋಬೇಕು ನೋಡಿ. ನೀರು ಹಾಕಿ ನಾನು ಈ ರೀತಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಯಾವಾಗ ಮಾಡ್ಕೊಳ್ಳೋದಿರ್ತದಲ್ಲ ಆವಾಗೆ ಒಂದು 10 ನಿಮಿಷ ಮುಂಚೆನೇ ಕಲಿಸ್ಕೋಬೇಕು. ಇದನ್ನು ಕಲಿಸಿಟ್ಕೊಂಡ್ರೆ ಹಾಳಾಗಿಬಿಡ್ತದೆ, ಹಿಟ್ಟು ಇರೋಂಗಿಲ್ಲ, ಭಾಳ ಹೊತ್ತು ಕೆಟ್ಟು ಹೋಗ್ಬಿಡ್ತದೆ. ಅದಕ್ಕೆ ನೀವು ಈಗ ಮಾಡ್ಕೊಳ್ಳೋದಿದೆ ಅಂದರೆ ಒಂದು 10 ನಿಮಿಷ ಮೊದಲು ಕಲಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಬಿಡಬೇಕು. ಅದಕ್ಕೆ ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು ಈ ಹದಕ್ಕೆ ನೋಡಿ. 10 ನಿಮಿಷ ಆಗ್ಯದಿಲ್ಲಿ. ನಾನು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಹಿಟ್ಟು ಚೆನ್ನಾಗಿ ಇದಾಗಿ ಹೋಗಿದೆ, ಹಿಟ್ಟೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಬಿಟ್ಟಿದೆ ನೋಡಿ. ಇಲ್ಲೊಂದು ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಇಲ್ಲಿ ಹಂಚು ಕಾದಿದೆ. ಆಮೇಲೆ ಅದ್ರ ಮೇಲೆ ಈರುಳ್ಳಿ ತಿರ್ಕೋಬೇಕು ಒಂದು ಸ್ವಲ್ಪ. ಈ ರೀತಿ ಹಿಟ್ಟು ತೊಗೊಂಡು ಹಾಕಬೇಕು. ಈ ರೀತಿ ನೋಡಿ, ಈ ರೀತಿ ಹಾಕ್ಕೋಬೇಕು ನೋಡಿ. ಎಣ್ಣೆ ಏನು ಹಾಕ್ಕೊಲಿಕ್ಕೆ ಹೋಗ್ಬೇಡಿ, ಒಂದು 2 ನಿಮಿಷ ಆಗೋಣ. ಇದು ತಂತಾನೆ ಬಿಟ್ಕೊಳ್ತದೆ ಹಂಚಿಂದ. ನೀವು ಜಾಸ್ತಿ ಏನು ಮಾಡೋದಂತಲ್ಲ, ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು 2 ಕಡೆನೂ ಎಣ್ಣೆ ಹಾಕಲಾರ್ದೆ ಅದೇ ರೀತಿ ಚೆನ್ನಾಗಿ ಸುಟ್ಕೋಬೇಕು. 2 ಕಡೆನೂ ನೋಡಿ. ಇಲ್ಲಿ 2 ಕಡೆನೂ ನಾನು ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ನೋಡಿ, ರುಚಿಕರವಾದ ಮಾವಿನ ಹಣ್ಣಿನ ರಸ ದೋಸೆ ರೆಡಿ.